ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಪಾಪಿಗಳ ಲೋಕದಲ್ಲಿ ದಯಾಮರಣ ಕೋರಿದ 18 ಕುಟುಂಬಗಳು. ರಟ್ಟಗೇರಿ ಗ್ರಾಮದ ಕಥೆಯೆಲ್ಲ ವ್ಯಥೆ. ಸೂರು ಇಲ್ಲದವರಿಗೆ ಸೂರು ಕಲ್ಪಿಸಿಕೊಡಲು ನವಗ್ರಾಮಗಳನ್ನ ಮಂಜೂರು ಮಾಡಿಸಿದರೆ 20 ವರ್ಷಗಳ ನವಗ್ರಾಮದಲ್ಲಿ ವಾಸಿಸುವ 18 ಕುಟುಂಬಗಳು ದೇವರಿಗೆ ಪ್ರೀತಿಯಾಗಿವೆ. ಇಲ್ಲಿ ಹೇಳುವವರಿಲ್ಲ, ಕೇಳುವವರಿಲ್ಲ. ಸಂಶಿರಾಣಿ ಚೆನ್ನಮ್ಮ ವಸತಿ ಶಾಲೆಯ ನಿರ್ಮಾಣಕ್ಕೆ ರಟ್ಟಿಗೇರಿ ನವಗ್ರಾಮದ 18 ಕುಟುಂಬಗಳು ಬಲಿ. ವೀಕ್ಷಕರೇ, ನೋಡಲೇಬೇಕಾದ ಚಿಂತಾಜನಕ ಸ್ಟೋರಿ. ಕುಂದಗೋಳ ತಾಲೂಕಿನ ರಟ್ಟಿಗೇರಿ ಗ್ರಾಮದಲ್ಲಿ ನವಗ್ರಾಮ ಇದ್ದು ಇಲ್ಲದಂತಾಯ್ತಾ. 18 ಕುಟುಂಬಗಳಿಗೆ ವಸತಿ ನೀಡಿದ ಗ್ರಾಮ ಪಂಚಾಯಿತಿ ಇಂದು ಮೂಕವಾಯಿತು. ಸಂಬಂಧಪಟ್ಟ ತಹಶೀಲ್ದಾರ್, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಜಾನ ಕುರುಡರು ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ರಟ್ಟಿಗೇರಿ ನವಗ್ರಾಮದ 18 ಕುಟುಂಬಗಳ ದಯಾಮರಣ ಕೋರಿ ಮಾಧ್ಯಮಗಳಲ್ಲಿ ಅಳಿಲು. ಹೌದು ವೀಕ್ಷಕರೇ, ಸಾಲ ಸೋಲ ಮಾಡಿ ಒಂದು ಮನೆ ಕಟ್ಟಬೇಕು, ಸಾಲ ಸುಲ ಮಾಡಿ ಒಂದು ಮದುವೆ ಮಾಡಬೇಕು ಅನ್ನುವ ಈ ಗಾದೆ ಹೊಟ್ಟೆ ಬಟ್ಟೆ ಕಟ್ಟಿ ಲಕ್ಷಾಂತರ ಹಣ ಸುರಿದು ಮನೆ ಕಟ್ಟಿಕೊಂಡ 18 ಕುಟುಂಬಗಳ ಸ್ಥಿತಿ ದೇವರಿಗೆ ಪ್ರೀತಿಯಾಗಿ ಇರುವುದು ಇಷ್ಟ ಇರಲಿಲ್ಲ ಕಾಣುತ್ತೆ. ಸಂಬಂಧಪಟ್ಟವರಿಗೆ, ಜನ ಪ್ರತಿನಿಧಿ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಕುಟುಂಬಗಳು 2002-3ನೇ ಸಾಲಿನಲ್ಲಿ ದಿವಂಗತ ಮಾಜಿ ಶಾಸಕ CH ಶಿವಳ್ಳಿ ಅವರ ಅವಧಿಯಲ್ಲಿ ಬಡವರಿಗಾಗಿ ನವಗ್ರಾಮದ ಮೂಲಕ 25 ಮನೆಗಳ ಮಂಜೂರಾತಿ ಪೈಕಿ 18 ಬಡ ಕುಟುಂಬಗಳಿಗೆ ಸೂರು ಕಲ್ಪಿಸಲಾಗಿರುತ್ತದೆ. ಈ 20 ವರ್ಷಗಳ ಕಾಲ 18 ಕುಟುಂಬಗಳು ರಟ್ಟಿಗೇರಿ ಗ್ರಾಮದ ನವಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಗೆ ಎಲ್ಲ ಕರಗಳನ್ನು ಪಾವತಿಸಿ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡು ವಾಸವಾಗಿರುತ್ತವೆ. ಜಿಲ್ಲೆಗೆ ದೊಡ್ಡ ಗ್ರಾಮವಾದ ಸಂಶಿ ಗ್ರಾಮ ಪಂಚಾಯಿತಿ ಸೇರಬೇಕಾದ ಸಂಶಿ ರಾಣಿ ಚೆನ್ನಮ್ಮ ವಸತಿ ಶಾಲೆಯನ್ನು ಈ ದೌರ್ಜನ್ಯ ಕಿರುಕುಳ ನೀಡಿ ಬಡ ಕುಟುಂಬಗಳನ್ನು ಬಲಿಕೊಟ್ಟು ಸಂಶಿರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಜಾಗವಿದ್ದರೂ ಕೆಲ ಪಟ್ಟಬದ್ಧ ಶಕ್ತಿಗಳ ಪ್ರಭಾವದಿಂದ ಈ ರಟ್ಟಿಗಿರಿ ಗೇರಿ ಗ್ರಾಮದ 18 ಕುಟುಂಬಗಳಿಗೆ ದೌರ್ಜನ್ಯದಿಂದ ಸ್ಥಳಾಂತರ ಮಾಡುತ್ತಿರುವ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕಿ ದಯಾಮರಣ ಕೋರಿದ 18 ಕುಟುಂಬಗಳು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ 1 ತಿಂಗಳ ಕೂಸು ಹೊತ್ತಿಕೊಂಡ ಬದುಕೇ ಬೇಡವೆಂದ ಬಾಣಂತಿ. ಒಟ್ಟಾರೆಯಾಗಿ ರಟ್ಟಿಗೇರಿ ಗ್ರಾಮದ ನವಗ್ರಾಮದಲ್ಲಿ ವಾಸಿಸುತ್ತಿರುವ 18 ಕುಟುಂಬಗಳು ದಯಾಮರಣ ಕೋರಿ ಜೀವನ ಜಿಗುಪ್ಸೆ ಮಾಡಿಕೊಂಡು ಬದುಕಿ ಬೇಡವೆನ್ನುತ್ತಿರುವ ಈ ಕುಟುಂಬಗಳಿಗೆ ವಸತಿ ಶಾಲೆ ಒಂದು ಕಡೆ ಸೂಕ್ತ ಜಾಗದಲ್ಲಿ ನಿರ್ಮಾಣವಾಗಬೇಕು, ಈ ಬಡ ಕುಟುಂಬಗಳಿಗೆ ಸೂರು ಕಲ್ಪಿಸಿ ನ್ಯಾಯ ನೀಡಬೇಕು ಎಂಬುದು ರಟ್ಟಿಗೇರಿ ಗ್ರಾಮದ ವಿವಿಧ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಆಗ್ರಹವಾಗಿದೆ. ಇಲ್ಲವಾದರೆ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಅನ್ನ ನೀರು ಬಿಟ್ಟು ಅಮರನ ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆ ನೀಡುವೆ. ಮಾಜಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಸಮ್ಮ ಶಂಕ್ರಪ್ಪ ಅಂಗಡಿ. 1 ತಿಂಗಳ ಕಂದಮ್ಮ ಒಂದು ಕೈಯಲ್ಲಿ ಹಿಡಿದುಕೊಂಡು ಕಣ್ಣೀರು ಹಾಕಿದ ರೇಖಾ ಇಚ್ಚಂಗಿ, ನಿವಾಸಿ ಶಾಂತಮ್ಮ ಶಿಶುನಾಳ ಮಾರುತಿ ಅಂಗಡಿ. ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಾಣಿ ಚೆನ್ನಮ್ಮ ವಸತಿ ಶಾಲೆಯ ನಿರ್ಮಾಣ ಕಾಮಗಾರಿಯ ಮ್ಯಾನೇಜರ್ ಬಸವರಾಜ್ ಕ್ಯಾಲಕೊಂಡ, ಕುಂದಗೋಳ. ಮಕ್ಕಳಿಗೆ ನನಗೆ ಇದು ಉಳಿಬೇಕಂತ ಜಾಗ ಅಂದ್ರೆ ಉಳಿಸ್ಬೇಕು. ನನ್ನ ಮಕ್ಕಳಿಗೆ ಇದು ಈ ಜಾಗ ಇಲ್ಲ. ನಾವು ಎಲ್ಲಿ ಹೋಗ್ಬೇಕ್ರಿ? ನಮ್ಮ ಮಕ್ಕಳು ಕರ್ಕೊಂಡೆ ನನ್ನ ಗಂಡ ಕಷ್ಟಪಟ್ಟಾರೆ. ನಾವು ಎಲ್ಲಿ ಹೋಗ್ಬೇಕ್ರಿ? ಶಿವಳ್ಳಿಯನ್ ಮಾಡಿದ್ದು ಇದು ಉಳಿಬೇಕಂತ ಸರ್ಕಾರದಿಂದ ಎಲ್ಲ ಸರ್ಕಾರ ಮಾಡ್ಬೇಕನ್ನೋದು ಎದ್ದಿ ಐತ್ರಿ. ಸರ್ಕಾರ ಅವ್ರು ಉಳಿಸ್ಬೇಕ್ರಿ. ಶಿವಳ್ಳಿಯರು ಮಾಡಿಕೊಟ್ಟಿದ್ದಂದ್ರೆ ಅವ್ರು ಉಳಿಸ್ಬೇಕ್ರಿ. ಶಿವಳ್ಳಿಯರು ಅವ್ರ ಹೆಸರು ತರ್ಬೇಕಂದ್ರೆ ಈ ಜಾಗ ಉಳಿಬೇಕ್ರಿ. ನಾವು ಅದೇ ಬೇಡ್ಕೊಂಡ್ರಿ. ನನ್ನ ಮಕ್ಕಳಿಗೆ ನಾನು ಏನು ಮಾಡ್ತಾರೆ ಸರ್ಕಾರ ಮಾಡ್ಕೊಳ್ರಿ. ನಾ ಅದೇ ಬೇಡ್ಕೊಂಡ್ರಿ. ಅಮ್ಮಾರ ನೀವೇನು ಹೇಳ್ತೀರಿ? ನಾವು ನಮ್ಗೆ ಮಂಜಿಗೆ ಬಂದಿತ್ತು. ಇಲ್ಲಿ ನಮ್ಗೆ ಕಡಿಗತ್ತೀವಿ ಅಂತಂದು ನಮ್ಮ ಮಗ ಊರಾಗ ಅಲ್ಲಿ ಇಲ್ಲೇ ತೆಗೆ ಹಿಡ್ಕೊಂಡು ಮನೆ ಹಾಕ್ಸಿದ್ರಿ. ನಾವು ಈಗ ಇಲ್ಲಿ ಏನೋ ಇದಿಟ್ಟು ಉಳಿದ್ವಿ ಬೇಸತ್ತೈತಿ ನಮ್ಗೆ ಅಷ್ಟೇ. ನಾವು ಇದು ಸಾಹೇಬರು ಅನ್ನೋದಕ್ಕಾಗಿದ್ದ ಪಂಚಾಯತ್ಯಾಗ ಮೀಟಿಂಗ್ನ್ಯಾಗ ಏನು ಮಾಡಿಲ್ಲ ಹಂಗೆ ಕಟ್ಟ್ಯಾರ ಸಾಕಾರ ಸಾಹೇಬ್ರು ಒಂದು ಮೀಟಿಂಗ್ನ್ಯಾಗ ಅದ್ರ ಇದನ್ನು ಮಾಡಿರಿ. ಪಂಚಾಯತ್ಯಾಗ ಯಾರ್ಯಾರು ಅದಾವೋ ನೀವು ಮಾಡ್ತೀರಿ ಏನು ಮಾಡಿಲ್ಲ ಅಂತ ಅಂದಿರಲಿಲ್ಲ. ಈಗ ಅದಾವಂತ ನನ್ನ ತೆಪ್ಪು ನೋಡ್ರಿ ಉತ್ತಾರ ಕೊಡ್ಸೀನಿ ಮುಂದೆ ಕುಂದ್ಕೊಳಕ್ಕೆ ಹೋಗೋದು ನನ್ನ ಪಂಚಾಯತ್ ತೆಗಿಯೈತಿ ಆಟ ಮಾಡೀನಿ ನಾನು.
ಇದನ್ನ ಏನು ಮಾಡ್ತಾರ ನಿಮ್ಗೆ ಕುಡಿಯತ್ತೆ ನೋಡ್ರಿ. ಎಷ್ಟು ಜನರಿಗೆ ಈ ಉತ್ತಾರ ಕೊಡಿಸಿದ್ದೀರ ಮರ ನೀವು ಅಧ್ಯಕ್ಷರಿದ್ದಾಗ? 18 ಬಂದಿದ್ವಿ. ಮತ್ತೀಗ ಸಂಬಂಧಪಟ್ಟಂತ ಈಗ ಏನು ಈಗ ಗುತ್ತಿಗೆದಾರ ಅಲ್ಲಿ ಅಧಿಕಾರಿಗಳಲ್ಲಿ ಯಾರು ಬಂದಾರನ್ರಿ ಇಲ್ಲಿ? ಅವರು ಯಾರು ಬಂದಿಲ್ಲ. ನಾನು ಈ ನಡೆಯಕ್ಕೆ ಬರೋಂಗಿಲ್ಲಪ್ಪ ನನಗೆ. ಈ ನಿನ್ನೆದಿಂದ ಬಂದನು ನೋಡ್ರಿ ನಾನು. ಮತ್ತು ನೋಡ್ರಿ ನೀವು ಕೊಟ್ಟಂತ ಈಗ 18 ಕುಟುಂಬಗಳಿಗೆ ಅನ್ಯಾಯ ಆಗತೈತ್ರಿ ಮರ. ಅವಾಗ ಈಗ ನಾನು ಎಲ್ಲಿ ಬಾ ಅಂತೀರಿ ಅಲ್ಲಿ ಬರ್ತೇನೆ ರೀ. ನನ್ನ ಜನ್ಮನ ಕಳ್ಕೊಂಡ್ಬಿಡ್ತೇನೆ ರೀ. ಮತ್ತೇನು ಮಾಡಿದೆ ನಾ ಮಾಡಿದ್ರಿ ಇದು. ಅವರು ಸಾಹೇಬರು ಮಾಡಿ ಹೋದರು. ಅವ್ರು ಹೋಗಿದ್ದ ನಾನು ಮಾಡಿದ್ದು ಯಪ್ಪ. ಈ ತೆಪ್ಪಿಗೆ ನಾನು ಯಾವುದೇ ಶಿಕ್ಷೆನಾದ್ರು ತಡ್ಕೊಂತಂದ್ರಿ. ನಾನು ಕರ್ಕೊಂಡು ಹೋದ್ರು ಅವ್ರ ಕಾಲಾಗ ಶಿಕ್ಷೆ ಆಗಲಿಲ್ಲ ನನಗೆ. ನಾ ಮಾಡಿದ್ದೆಪ್ಪ. ಇದನ್ನು ಎಲ್ಲದವಳವ್ರಿಗೆ ನಿಮ್ಮ ಕೈ ಮುಗಿದು ಕೇಳ್ಕೊಂತಾನೆ ನಾನು. ಅಲ್ರಿ ಒಟ್ಟಾರೆಯಾಗಿ ನಿಮ್ಮ ಮನವಿ ಮುಂದೆ ಬೇರೆ ಕಡೆ ಜಾಗ ಕೊಡಿಸ್ಬೇಕು, ಪರಿಹಾರ ಕೊಡಿಸ್ಬೇಕು, ಏನಿದೆ ಮರ? ಅವ್ರಿಗೆ ನೋಡ್ರಿ ಇತ್ತಾಗ ಜಗ ಸಾಕಟ್ಟೈತ್ರಿ. ಐತಿಯಪ್ಪ. ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದೆ ಉಳಿಯೋಷ್ಟು ಜಾಗ ಐತ್ರಿ. ಅವ್ರಿಗೆ ಇತ್ತಾಗ ಏನೈತ್ರಿ? ಅವ್ರು ಸಾಹೇಬರು ಕೊಟ್ಟಿದ್ದು ಅಳ್ಕಿಸ್ಬಾರ್ದ್ರಿ. ಅವರು ಇಮ್ರ ಹಾಕಿ ಹೋಗ್ಯಾರ ಅಂದ್ರೆ ನಾವು ಇಮ್ರ ಕೆಡಬಾರ್ದ್ರಿ. ನಾವು ಇದ್ದರು ಅದನ್ನು ನಾವು ಸಾಹೇಬರು ಉಳಿಸ್ಕೋಬೇಕಂದ್ರೆ ಈಗ ಏನು ಅದಾವಲ್ರಿ ಬಡವರು ಹಿಡ್ಕೊಂಡಾರ್ರಿ. ಪಾಪ ದುಡ್ಕೊಂಡು ಹಿಡ್ಕೊಂಡವು. ಅವರು ಮಾಡಿದವರು ಕೊಟ್ಟಾರ, ಅವರು ಮಾಡ್ಕೊಂಡವ್ರಿ. ಇದನ್ನು ದಯವಿಟ್ಟು ನಾನು ಅದಕ್ಕೆ ಮಾಡಿದ್ದಕ್ಕೆ ನಾನು ಏನು ಅನುಭವ ಆಗೋದಾಗಲ್ಲ ರೀ ನನಗೆ. ಅವರು 18 ಮಂದಿ ಇದಕ್ಕೆ ನನ್ನ ಜೇರಿಗೆ ಹೆಸರೇನ್ರಿ ಮರ? ಬಸವ ಅಂಗಡಿ ರೀ.